ಬಿಟ್ಟಿರ್ತಕ್ಕಂಥದ್ದು, ಅವರ ವೈಯಕ್ತಿಕ ಬಿಟ್ಟಿರ್ತಕ್ಕಂಥದ್ದು. ಬಸವನಗೌಡರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅವ್ರ ಜೊತೆಗೆ ಸಮಾಜ ಅಂತ ಇರುತ್ತೆ. ಅವ್ರು ಯಾವ ರೀತಿ ಆಲೋಚನೆ ಮಾಡ್ತಾರೆ, ಯಾವ ರೀತಿ ಅವ್ರು ಯಾವತ್ತೂ ಸ್ವಾರ್ಥ ಪರವಾಗಿ ಎಂದು ಹೋರಾಟ ಮಾಡಿದ್ರು, ಯಾವತ್ತೂ ಉತ್ತರ ಕರ್ನಾಟಕ ಸಮಾಜದ ಹಿತ ಕುರಿತು ಮಾತಾಡಿದಂಥವ್ರು. ಹಾಗಾಗಿ ಅವರು ಯಾವುದೇ ಸಮಾಜ ಅವ್ರ ಜೊತೆಗೆ ಇರುತ್ತೆ ಅನ್ನುವಂಥ ಮಾತನ್ನು ನೇರವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾವ ರೀತಿ ಇರುತ್ತೆ ಸ್ವಾಮಿಗಳೇ ತಮ್ಮ ಹೋರಾಟ? ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತೀರಾ? ಬಿಜೆಪಿ ಹೈಕಮಾಂಡ್ನ ಭೇಟಿಯಾಗಿ ನಿರ್ಧಾರ ಬದಲಿಸಿ ಅಂತ ಒತ್ತಾಯಿಸ್ತೀರಾ? ಸಮುದಾಯದಿಂದ ಹೋರಾಟಗಳು ಯಾವ ರೀತಿ ಇರುತ್ತೆ? ಸಮುದಾಯದ ಬಿಜೆಪಿ ಇರ್ತಕ್ಕಂಥ ಶಾಸಕರ ಜೊತೆಯಲ್ಲಿ ನಮ್ಮ ಜನಾಂಗದ ಇದ್ದಾರೆ, ಅವ್ರ ಜೊತೆಗೆ ಮಾಡಿ ಅಮಿತ್ ಶಾ ಅವರು ಮತ್ತು ಪಕ್ಷದ ವರಿಷ್ಠರ ಜೊತೆಗೆ ಯಾವ ರೀತಿಗೆ ಮನವೊಲಿಸಿ ಈ ಆದೇಶವನ್ನು ವಾಪಸ್ ಪಡ್ಕೊಳ್ಳಿಕ್ಕೆ ಏನು ಒತ್ತಡ ಹಾಕಬೇಕು ಅದನ್ನೊಂದು ಪ್ರಯತ್ನ ಮಾಡ್ತೀನಿ. ಮತ್ತು ಹೋರಾಟದ ಮೂಲಕವಾಗಿಯೂ ಸಹ ಅನ್ಯಾಯ ಮಾಡಿದ ವಿರುದ್ಧವಾಗಿ, ಅನ್ಯಾಯ ಯಾರು ನಮಗೆ ಮಾಡಿದರು ಅಂಥ ವಿರುದ್ಧವಾಗಿ ಹೋರಾಟ. ಸ್ವಾಮೀಜಿಗಳು ಬಸವನಗೌಡರು ಎಲ್ಲಿದ್ದಾರೆ ಈಗ? ಬರ್ತಾರಾ ಸಭೆಗೆ ಬೆಳಗಾವಿಗೆ? ಇಲ್ಲ, ನಾವು ಅವ್ರಿಗೇನು ಕರೆದಿಲ್ಲ. ಯಾಕಂದರೆ ಇದು ನೈತಿಕ ಬೆಂಬಲ ಕೊಡುವಂಥ ಹಿನ್ನೆಲೆ ಒಳಗೆ ಮತ್ತು ದಿಢೀರ್ ಸಭೆ ಕರೆದಿದೆ. ಓಕೆ, ತಾವೆಲ್ಲ ಸೇರಿಕೊಂಡು ಬಸವನಗೌಡರನ್ನ ಭೇಟಿಯಾಗುವಂಥ ಪ್ರಯತ್ನ ಆಗತ್ತಾ ಈಗ? ಯಾಕಂದರೆ ಅವರಿಗೆ ನೈತಿಕ ಸ್ಥೈರ್ಯದ ಅವಶ್ಯಕತೆ ತುಂಬ ಇದೆ. ಮಾಡಿಕೊಂಡು ಅವ್ರು ಎಲ್ಲೇ ನಿಂತ್ಕೊಂಡು ಎಲ್ಲ ನಮ್ಮ ಸಮಾಜ ಮುಖಂಡರು ಹೋಗಿ ಗೌಡರನ್ನ ಭೇಟಿ ಮಾಡಿ ಅವ್ರು ಮಾಡೋ ಸಪೋರ್ಟ್ ಮಾಡೋ ಪ್ರಯತ್ನ ಮಾಡ್ತೀವಿ. ಅವ್ರೇನು ಉತ್ತರ ಕನ್ನಡದ ಕೂಗು ಏನಿದೆ, ಉತ್ತರ ಕನ್ನಡ ಅಭಿವೃದ್ಧಿ ಕೂಗು, ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಹೋಗು, ಅದನ್ನು ಯಾವ ಕಾರಣಕ್ಕೂ ಅವರು ಕೂಗು, ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಹೋಗು, ಅದನ್ನು ಯಾವ ಕಾರಣಕ್ಕೂ ಅವರು ಧೃತಿಗೆಡಬಾರ್ದು. ಅದರ ವಿಚಾರದಿಂದ ದಯವಿಟ್ಟು ಮುನ್ನುಗ್ಗಬೇಕು ಎನ್ನುವಂಥ ಒಂದು ಭರವಸೆಯನ್ನು ಅವ್ರಿಗೆ ಕೊಡ್ತೀವಿ, ಮಾರಲು ಸಪೋರ್ಟು ಮಾಡ್ತೀವಿ. ಓಕೆ ಓಕೆ, ಧನ್ಯವಾದ ಸ್ವಾಮೀಜಿ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಅವ್ರ ಪಕ್ಷ ಅಧಿಕಾರ ಇದ್ದಾಗೂ ಪ್ರಾಮಾಣಿಕ ಹೋರಾಟ ಮಾಡಿದರು, ಅವ್ರ ಪಕ್ಷ ಅಧಿಕಾರ ಇಲ್ಲದೇ ಇದ್ದಾಗೂ ಪ್ರಾಮಾಣಿಕ ಹೋರಾಟ ಮಾಡಿದರು. ಇವತ್ತು ಅಧಿವೇಶನದಲ್ಲಿ ಸಮಾಜಕ್ಕಾಗಿರ್ತ ಅನ್ಯಾಯದ ಬಗ್ಗೆ ನೇರವಾಗಿ ಮಾತಾಡ್ತಾರೆ, ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು ಮಾತಾಡ್ತಾರೆ. ಹಾಗಾಗಿ ಇಡೀ ಉತ್ತರ ಕರ್ನಾಟಕ ಜನತೆ ಮತ್ತು ನಮ್ಮ ಸಮುದಾಯ, ಒಟ್ಟಾರೆ ಇಡೀ ಲಿಂಗಾಯತ ಸಮುದಾಯ ಬಸವನಗೌಡರ ನಾಯಕತ್ವದ ಮೇಲೆ ನಂಬಿಕೆ ಇಟ್ಕೊಂಡಿದೆ, ಭರವಸೆ ಇಟ್ಕೊಂಡಿದೆ. ಈಗೇನು ಅವರು ಶಾಸಕರಾಗಿ ಅಂತೂ ಕಂಟಿನ್ಯೂ ಇದ್ದೇ ಇರ್ತಾರೆ. ಪಕ್ಷದಿಂದ ಅವರು ಉಚ್ಚಾಟನೆ ಮಾಡಿರ್ಬೋದು, ಅದು ಶಾಸಕರಾಗಿ ಅಧಿವೇಶನದಲ್ಲಿ ಮಾತನಾಡುವಂಥ ಅವಕಾಶ ಅವ್ರಿಗೆ ಇದ್ದೇ ಇರುತ್ತೆ. ಈ ರೀತಿ ಆದ್ಮೇಲೆ ಯತ್ನಾಳ್ ಜೊತೆ ಮಾತಾಡಿದ್ರಾ? ಅವ್ರು ನಿಮ್ಮ ಜೊತೆ ಮಾತಾಡಿದ್ರಾ? ಏನು ಹೇಳಿದ್ರಿ, ಏನೇನು ಮಾತಾಡಿದ್ರಿ? ಇಲ್ಲ, ನನಗೆ ಇನ್ನೂ ಅವ್ರ ಜೊತೆಗೆ ಫೋನ್ ಸಂಪರ್ಕ ಆಗಿಲ್ಲ. ಯಾಕೆ ನಿನ್ನೆ ರಾತ್ರಿ ವಿಷಯ ಗೊತ್ತಾದ್ಮೇಲೆ ಜನ ಎಲ್ಲ ಕಡೆ ಭಾಳ ನೊಂದ್ಕೊಂಡು ಎಲ್ಲ ಕಡೆ ಪ್ರತಿಭಟನೆ ಮಾಡ್ತೀವಿ ಹಾಗೆ ಹೀಗೆ ಅಂತ ಜನ ಭಾಳ ಆಕ್ರೋಶಗೊಂಡಿದ್ದಾರೆ. ಅದಕ್ಕೆ ಇವತ್ತೊಂದು ಸಮಾಲೋಚನೆ ಸಭೆ ಕರೆದಿವಿ. ಏನು ಮಾಡಬೇಕು, ಏನು ತೀರ್ಮಾನ ತೆಗೆದುಕೊಳ್ಬೇಕು ಮತ್ತು ಪಕ್ಷದ ವರಿಷ್ಠರಿಗೆ ಯಾವ ರೀತಿ ಒತ್ತಡ ಹಾಕಬೇಕು ಮತ್ತು ನಮ್ಮ ಸಮುದಾಯದ ಓಟ್ ಪಡ್ಕೊಂಡು ಯಾರು MLA MP ಆಗಿದ್ದಾರೆ ಇವರು ಸಹ ಪಕ್ಷದಕ್ಕೆ ಮಾತಾಡಬೇಕು. ಇವತ್ತೇ ನಮ್ಮ ಜನಾಂಗದ ಒಳಗಿರ್ತಕ್ಕಂಥ ಶಾಸಕರು ಪಕ್ಷದ ವರಿಷ್ಠರಿಗೆ ಮಾತಾಡಬೇಕು. ಬಸವನಗೌಡ ಪಾಟೀಲ್ ಯತ್ನಾಳ್ ಬಳಕೆ ಮಾಡ್ಕೊಂಡು ಯಾರು MLA MP ಆಗಿದ್ದೀರಿ ನೀವು ಗೌಡರ ಪರವಾಗಿ ಮಾತಾಡಬೇಕು. ಮಾತಾಡಿ ಆ ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಮತ್ತು ಮುಂದೆ ನಾವು ಹೋರಾಟವನ್ನು ಯಾವತ್ತು ಮಾಡಬೇಕು ಅನ್ನೋದನ್ನು ಡಿಸೈಡ್ ಇವತ್ತು ಮಾಡ್ತೀವಿ. ಮೊದಲ ಆದ್ಯತೆ ಯಾವ ಹೋರಾಟಕ್ಕೆ ಸ್ವಾಮಿಗಳೇ? ಮೀಸಲಾತಿ ಹೋರಾಟಕ್ಕೆ ಅಥವಾ ಬಸವನಗೌಡರ ಪರವಾಗಿನ ಹೋರಾಟಕ್ಕೆ? ಮೀಸಲಾತಿ ಹೋರಾಟದೇ ನಮ್ಮದು ಏಕಮೇವ ಗುರಿ. ಆ ಮೀಸಲಾತಿ ಹೋರಾಟದ ನಾಯಕರನ್ನ ರಾಜಕೀಯವಾಗಿ ತುಳಿಯೋ ಪ್ರಯತ್ನ ಮಾಡಿದ್ರಲ್ಲ ಅಂತರ ಪರವಾಗಿ ಸಹ ಹೋರಾಟ ಮಾಡಲಿಕ್ಕೆ ಅವರು ಮಾರಲ್ ಸಪೋರ್ಟ್ ಮಾಡಲಿಕ್ಕೂ ಹೋರಾಟ ಮಾಡ್ತೀವಿ, ಅನ್ಯಾಯ ಮಾಡೋದ್ರ ವಿರುದ್ಧವಾಗಿಯೂ ಹೋರಾಟ ಮಾಡ್ತೀವಿ. ಬಸವನಗೌಡರ ಜೊತೆಗೆ ಇರೋದಕ್ಕೆ, ಅವ್ರ ಜೊತೆ ಹೋರಾಟ ಮಾಡೋದಕ್ಕೆ, ಅವ್ರ ಬೆನ್ನಿಗೆ ನಿಲ್ಲುವಂತಹ ಒಂದು ಪರಿಸ್ಥಿತಿ ತಮಗೆ ಅನಿವಾರ್ಯ ಆಯಿತಾ? ನನಗೇನಪ್ಪ ಅಂದ್ರೆ ಯಾರು ಸಮಾಜದ ಪರವಾಗಿ ಗಟ್ಟಿಯಾಗಿ ನಿಂತಿರ್ತಾರೋ, ತನು ಮನ ಧನದಿಂದ ಯಾರು ದುಡ್ಡಿರ್ತಾರೋ ಅವ್ರು ಯಾವುದೇ ಪಕ್ಷದವರಾಗಿರಲಿ ಅವ್ರ ಪರವಾಗಿ ಯಾವತ್ತೂ ಸಮಾಜ ಗಟ್ಟಿಯಾಗಿ ನಿಂತಿದೆ. ಹಾಗಾಗಿ ಗೌಡರು ದುಡಿದಾರೆ, ಅವ್ರ ಪರವಾಗಿ ಸಮಾಜ ಯಾವತ್ತೂ ಗಟ್ಟಿಯಾಗಿ ನಿಲ್ಲುತ್ತೆ. ಸ್ವಾಮಿಗಳೇ, ಸಮುದಾಯಕ್ಕೆ ಮೀಸಲಾತಿ ಸಿಗಬೇಕು. ಒಂದು ಕೊನೆ ಕ್ವಶನ್, ಈಗ ಮೀಸಲಾತಿ ವಿಚಾರವಾಗಿ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ತಮ್ಮದು ಸುದೀರ್ಘವಾದಂತಹ ಹೋರಾಟ. ಆದರೆ ಹೋರಾಟ ಫಲ ಕೊಡ್ತಾ ಇಲ್ಲ ಅನ್ನುವಂತಹ ಬೇಜಾರು ತಮಗಿದೆಯಾ? ಮೇಲಿಂದ ಮೇಲೆ ವಿಘ್ನ ಎದುರಾಗ್ತಾ ಇದೆ. ಸರ್ಕಾರಗಳು ತಮ್ಮ ಮೀಸಲಾತಿ ಹೋರಾಟಕ್ಕೆ ಯಾವುದೇ ರೀತಿಯ ಆದ್ಯತೆಯನ್ನು ಕೊಡಲಿಲ್ಲ. ಈಗ ಮೀಸಲಾತಿ ವಿಚಾರವಾಗಿ ಧ್ವನಿ ಎತ್ತುವಂತಹ ಏಕಮೇವ ನಾಯಕ ಬಸವನಗೌಡರು, ಅವರನ್ನು ಪಾರ್ಟಿಯಿಂದ ಕಿತ್ತಾಕ್ಬಿಟ್ರು.
ಈ ವಿಚಾರಗಳೆಲ್ಲವೂ ಕೂಡ ತಮಗೆ ನೋವಿಗೆ ಕಾರಣ ಆಗಿದೆಯಾ? ಇದನ್ನು ಯಾವ ರೀತಿ ನೋಡ್ತೀರಿ ತಾವು? ಖಂಡಿತವಾಗಿ ನನಗೆ ನೋವಾಗಿದೆ. ಕಾರಣ ಫಲ ಕೊಡುವಂಥ ಸಂದರ್ಭದಲ್ಲಿನೇ ಇನ್ನೇನು ಕೈಗೆ ಹಣ್ಣು ಸಿಗುತ್ತೆ, ಫಲ ಸಿಗುತ್ತೆ ಅನ್ನುವಂಥ ಸಂದರ್ಭದಲ್ಲಿನೇ ಅನೇಕ ರೀತಿಯಾಗಿರ್ತಕ್ಕಂಥ ವಿಘ್ನಗಳು ಎದುರಾಗಿರ್ತಕ್ಕಂಥದ್ದು ಸಹಜ. ಏಕೆಂದರೆ ನಾವೆಲ್ಲ ಹೋರಾಟದ ಹಿನ್ನೆಲೆ ಬಂದಿರತಕ್ಕಂಥವ್ರು. ನಮಗೆ ಆರಂಭದಲ್ಲಿ ನೋವಾಗುತ್ತೆ, ತೊಂದರೆ ಆಗುತ್ತೆ. ಹಂಗೆ ಅಂದ್ಕೊಳ್ಳಿ ಹೋರಾಟವನ್ನು ಹಿಂಪಡೆಯೋ ಅವಶ್ಯಕತೆ ಇರೋದಿಲ್ಲ. ಪ್ರಾಮಾಣಿಕವಾಗಿ ಹೋರಾಟವನ್ನು ನಿಸ್ವಾರ್ಥ ಮಾಡ್ತೀವಿ. ಈ ಹೋರಾಟ ಹತ್ತಿಕ್ಕೋ ಪ್ರಯತ್ನ ಮಾಡ್ಬೋದು, ಹೋರಾಟಗಾರನ ರಾಜಕೀಯ ಮುಗಿಸುವಂಥ ಪ್ರಯತ್ನ ಮಾಡ್ಬೋದು. ಏನೇ ಮಾಡಲಿ ನಿಷ್ಠೆಯಿಂದ ಹೋರಾಟ ಮಾಡಿದರೆ ಖಂಡಿತವೇ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ನಮ್ಮದಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಇಂಥ ಸಂದರ್ಭ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ಜನರ ಮೇಲೆ ಆಟೇಟು ಹೊಡೆದ ಮೇಲೆ ನಮ್ಮ ಜನ ಭಾಳಷ್ಟು ಗಟ್ಟಿಯಾಗಿ ಕಾಂಗ್ರೆಸ್ ಪಕ್ಷದವ್ರ ಮೇಲೆ ಅಸಮಾಧಾನಗೊಂಡಿದ್ದರು. ಇದು ಎಲ್ಲೇ ಒಂದು ಕಡೆ BJPಗೆ ಹೊರಗುವ ಸಾಧ್ಯತೆ ಇತ್ತು. ಇಂಥ ಸಂದರ್ಭದಲ್ಲಿ ಉಚ್ಚಾಟನೆ ಮಾಡೋ ಪ್ರಯತ್ನ ಮಾಡಿದಾಗ ಇನ್ನು ಎರಡೂ ಪಕ್ಷಗಳು ನಮ್ಮ ಸಮಾಜಕ್ಕೆ ಒಂದು ರಾಜಕೀಯ ನಾಯಕತ್ವವನ್ನು ಕುಗ್ಗಿಸುವಂಥ BJPನೂ ನಮಗೆ ಅನ್ಯಾಯ ಮಾಡಿದೆ. ಮೀಸಲಾತಿ ಕೇಳುವಂಥ ಜನರ ಮೇಲೆ ಹೋರಾಟ ಮಾಡತಕ್ಕಂಥ ಕಾಂಗ್ರೆಸ್ಸು ನಮಗೆ ಲಾಟೇಟ್ ಕೊಟ್ಟಿದೆ. ಇವೆರಡನ್ನೂ ಸಮಾನಾಂತರವಾಗಿ ಯಾವ ರೀತಿಯಾಗಿ ವಿರೋಧ ಮಾಡ್ತಾ ಯಾವ ರೀತಿ ಹೋರಾಟ ಮುಂದುವರಿಸ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಪ್ರಶ್ನೆ ಕಾಡ್ತಿದೆ. ಆ ಬಗ್ಗೆ ಆಲೋಚನೆ ಮಾಡ್ತೀವಿ, ಚರ್ಚೆ ಮಾಡ್ತೀವಿ, ಚಿಂತನೆ ಮಾಡ್ತೀವಿ. ಮುಕ್ತವಾಗಿರ್ತಕ್ಕಂಥ ಹೋರಾಟ ಮುಂದುವರಿಸ್ತೀವಿ. ಸ್ವಾಮೀಜಿ, ತಾವು ಹಿಂದುತ್ವದ ಬಗ್ಗೆ ಮಾತನಾಡ್ತಿದ್ರಿ. ಯತ್ನಾಳ್ ಅವರು ಹಿಂದೂ ಹುಲಿ ಅಂತ ಕರೆಸ್ಕೊಂಡಿದ್ರು ಅಂತ. BJP ಮೇಲಿರೋ ಮತ್ತೊಂದು ಆರೋಪ ಅಂದ್ರೆ ಯಾರೆಲ್ಲ ಪ್ರಖರ ಹಿಂದುತ್ವವಾದಿಗಳಿದ್ರು ಅವರೆಲ್ಲರನ್ನ ಕೂಡ ಸೈಡ್ ಲೈನ್ ಮಾಡ್ತಿದೆ ಪಕ್ಷ. CT ರವಿ ಆದಿಯಾಗಿ, ಹಾಗೆ ಹಿಂದಿನ ಅಧ್ಯಕ್ಷರಾಗಿದ್ದ ಕಟೀಲ್ ಅವರ ಆದಿಯಾಗಿ, ಈಗ ಯತ್ನಾಳ್ ಅವರ ಜೊತೆ ತನಕ. ನಿಜ, ನೀವು ಹೇಳ್ದಂಗೆ BJP ಒಂದು ಸಿದ್ಧಾಂತದ ಮೇಲೆ ಇರ್ತಕ್ಕಂಥ ಪಕ್ಷ. ಎಲ್ಲ ಪಕ್ಷಗಳು ಒಂದೊಂದು ಸಿದ್ಧಾಂತವನ್ನು ನಂಬಿಕೊಂಡಿರ್ತಕ್ಕಂಥದ್ದು. ಇದು ಹಿಂದುತ್ವದ ಆಧಾರದ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಪಕ್ಷ. ಆ ಹಿಂದುತ್ವವನ್ನು ಪ್ರಾಮಾಣಿಕವಾಗಿ ಹೇಳುವಂಥ ವ್ಯಕ್ತಿಗಳನ್ನೇ ರಾಜಕೀಯ ಮುಗಿಸೋ ಪ್ರಯತ್ನ ಮಾಡೋಕತ್ತಾರಲ್ಲ. ಒಂದು ತಾತ್ವಿಕವಾಗಿ ಮಾತನಾಡೋ ವ್ಯಕ್ತಿಗಳನ್ನು ರಾಜಕೀಯ ಮುಗಿಸಿದರು. ಅದು ಪ್ರತಾಪ್ ಸಿಂಹ ಹಿಡ್ಕೊಂಡ್ಬಿಟ್ಟು ಅರವಿಂದ್ ಲಿಂಬಾವಳಿ ಆಗಿರ್ಬೋದು, CT ರವಿ ಆಗಿರ್ಬೋದು, ಮತ್ತು ಅನಂತಕುಮಾರ್ ಹೆಗಡೆ ಆಗಿರ್ಬೋದು, ಬಸವಪಾಟಿ ಯತ್ನಾಳ್ ಇರ್ಬೋದು, ಅನೇಕರು. ಇನ್ನು ನಾಯಕತ್ವವನ್ನು ಮುಗಿಸುವ, ಲಿಂಗಾಯತ ನಾಯಕತ್ವವನ್ನು ಮುಗಿಸುವಂಥ ಪ್ರಯತ್ನ. ಹಾಗಾಗಿ ಎರಡೂ ವ್ಯಕ್ತಿಗಳನ್ನು ಮುಗಿಸುವಂಥ ಪ್ರಯತ್ನವನ್ನು ಕೆಲವೇ ವ್ಯಕ್ತಿಗಳು ಮಾಡೋಕತ್ತಾರೆ. ಆ ಪಕ್ಷದಲ್ಲಿರ್ತಕ್ಕಂಥವ್ರು, ಪಕ್ಷದ ವರಿಷ್ಠರು ಅವ್ರನ್ನೇ ನಮ್ಮ ನಾಯಕರನ್ನು ತಿಳ್ಕೊಂಡು ಇವತ್ತು ಅವ್ರನ್ನ ಬೆಳೆಸೋ ಪ್ರಯತ್ನ ಮಾಡಿ ಇಂಥವ್ರನ್ನ ಕಡೆಗಣಿಸೋ ಪ್ರಯತ್ನ ಮಾಡ್ತಾರೆ. ಹಿಂಗಿದ್ದಾಗ ಸಾಮಾನ್ಯ ಕಾರ್ಯಕರ್ತರು ಈ ಪಕ್ಷವನ್ನು ಯಾವ ರೀತಿ ನಂಬಬೇಕು ಅನ್ನುವಂಥ ಒಂದು ಪ್ರಶ್ನೆ ಇವತ್ತು ಕಾಡ್ತಾ ಇದೆ. ಹಿಂದುತ್ವವನ್ನು ನಂಬಿರ್ತಕ್ಕಂಥ ಯುವಕರಿಗೂ ಭಾಳ ದೊಡ್ಡ ಘಾಸಿಯಾಗಿದೆ. ಲಿಂಗಾಯತ ನಾಯಕರನ್ನು ಗೌರವಿಸುವಂಥ ಜನರಿಗೂ ಸಹ ಇವತ್ತು ಬೇಸರವಾಗಿದೆ. ಮುಂದೆ ಈ ಪಕ್ಷ ಯಾವ ರೀತಿಯಾಗಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥದ್ದೇ ಎಲ್ಲರೂ ಆಲೋಚನೆ ಮಾಡುವಂಥ ಯತ್ನಾಳ್ ಅವರಿಗೆ ಕೆಲ ಬೆಂಬಲಿಗರು ಪ್ರತ್ಯೇಕವಾದ ಪಕ್ಷ ಕಟ್ಟಬೇಕು, ಹಿಂದುತ್ವ ಸಿದ್ಧಾಂತದ ಆಧಾರದ ಮೇಲೆ ಪಕ್ಷ ಕಟ್ಟಬೇಕು ಅಂತ ಹೇಳಿ ಕೆಲವರು ಯತ್ನಾಳ್ ಅವರಿಗೆ ಸಲಹೆಯನ್ನ ಕೊಡ್ತಾ ಇರೋದು. ಇನ್ ಕೇಸ್ ಹೊಸ ಪಕ್ಷ ಅಂತ ಹೇಳಿ ಯತ್ನಾಳ್ ಅವ್ರು ಕಟ್ಟಿದ್ರೆ ತಮ್ಮ ಬೆಂಬಲ ಯಾವ ರೀತಿ ಇರುತ್ತೆ ಇದಕ್ಕೆ ಅಂತ? ಅದಕ್ಕೆ ನಾನು ಹೇಳ್ತೇನೆ, ನಾನು ನೇರವಾಗಿ ಯಾವುದನ್ನು ಹೇಳೋಕ್ಕಾಗಲ್ಲ. ಸಮಾಜದ ಸಭೆ ಕರೆದೀನಿ. ಅದಕ್ಕೆ ರಾಜಕೀಯ ಪಕ್ಷಗಳ ಸ್ಥಾಪನೆ